ಬಂಡಲ್ ಫೋನ್ ಏನ್ ಮುಡ್ತೀನಿ? ನಮ್ ಫೋನ್ ನಾವ್ ಮುಟ್ಟೋದು. ನಾನು ಮಾಡಿದ್ದು ಯಾರಿಗೆ? ಅಲ್ಲಲ್ಲೇ ಬೋಸ್ ಹುಡುಗಿ ನನ್ ಮಗ್ನೆ ಕರೆಕ್ಟ್ ನಂಬರ್ ನೋಡಿ ಕಾಲ್ ಮಾಡಲ್ಲ. ಅಯ್ಯೋ ನಿಮ್ಮ ಬಾಯಿಗೆ ಬೋರ್ವೆಲ್ ಕೊರ್ಸ ಇದ್ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ಹಲೋ ಏಯ್ ಯಾರು ಅಮ್ಮ ಏನೇನೋ ಮಾತಾಡ್ತಾರ ಹುಚ್ಚ ಬಂದಂಗೆ? ಹಾಯ್ ಯಾವಣ್ಣ ನೀನು? ಏಯ್ ನೀವಿಬ್ರು ಯಾರು ಹೇಳಿ ಫಸ್ಟು? ನೀವ್ ಯಾರು ಫಸ್ಟ್ ಅದ ಹೇಳ್ರಿ. ಹನುಮಂತ ಅಂತ ಹೇಳಿಲ್ವಾ? ಯಾ ಹನುಮಂತ ನಮ್ಗೇನು? ಟ್ರ್ಯಾಪ್. ಹಲೋ ಹಲೋ ಯಾರು? ಅಕ್ಕ ಇಲ್ಲಿ ನಾನು ಹನುಮಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ ನೀವು ಎಲ್ಲಿಯವರು ಅಕ್ಕ ನೀವು? ಹನುಮಂತ ನಿಮ್ಮ ಹೆಸರು? ನಳಿನ ಹನುಮಂತ ಅಂತ. ನಳಿನ ಹನುಮಂತ ಹನುಮಂತ. ಹಲೋ ಇದು ಯಾರು ಫೋನ್ ಎತ್ತಿದ್ದು ಮುಂಚೆ? ನಮ್ಮ ಅತ್ತಿಗೆ. ಒಂಚೂರು ಫೋನ್ ಕೊಡಿ. ಹಲೋ ಹಲೋ ಅಣ್ಣ ಯಾರಣ್ಣ ನೀವು? ಹನುಮಂತ ಅಂತ ಹೇಳಿಲ್ವಾ ಇಲ್ಲಿ? ಇದ್ಯಾಕೆ ನೀವು ಕಣ್ಕೊಂಡು ಫೋನ್ ಎಲ್ಲ ಎತ್ತ ಸೋಕಿ ನಿಮ್ಗೆ? ಬಂಡಲ್ ಫೋನ್ ಏನ್ ಮುಡ್ತೀನಿ? ನಮ್ ಫೋನ್ ನಾವ್ ಮುಟ್ಟೋದು. ನಾನು ಮಾಡಿದ್ದು ಯಾರಿಗೆ? ಅಲ್ಲಲ್ಲೇ ಬೋಸ್ ಹುಡುಗಿ ನನ್ ಮಗ್ನೆ ಕರೆಕ್ಟ್ ನಂಬರ್ ನೋಡಿ ಕಾಲ್ ಮಾಡಲ್ಲ. ಅಯ್ಯೋ ನಿಮ್ಮ ಬಾಯಿಗೆ ಬೋರ್ವೆಲ್ ಕೊರ್ಸ ಇದ್ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ಹಲೋ ಏಯ್ ಯಾರು ಅಮ್ಮ ಏನೇನೋ ಮಾತಾಡ್ತಾರ ಹುಚ್ಚ ಬಂದಂಗೆ? ಹಾಯ್ ಯಾವಣ್ಣ ನೀನು? ಏಯ್ ನೀವಿಬ್ರು ಯಾರು ಹೇಳಿ ಫಸ್ಟು? ನೀವ್ ಯಾರು ಫಸ್ಟ್ ಅದ ಹೇಳ್ರಿ. ಹನುಮಂತ ಅಂತ ಹೇಳಿಲ್ವಾ? ಯಾ ಹನುಮಂತ ನಮ್ಗೇನು? ನಮ್ ಫೋನ್ ಮಾಡಿ ನೀವ್ ಹಿಂಗ್ ಮಾತಾಡ್ಬೋದಾ ಅಂತ ನಾವ್ ಕೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ನಿಮ್ಗೇನಾಯ್ತು ಇವಾಗ ಅಂತ. ಹೆಣ್ಣು ಮಕ್ಳಿಗೆ ಫೋನ್ ಮಾಡಿ ಮಾತಾಡೋ ರೀತಿನ ನಿಮ್ದು? ನೀವು ಹೆಣ್ಮಕ್ಳು ತರ ಮಾತಾಡಿದ್ರೆ ಅದ್ ಫಸ್ಟ್ ಹೇಳಿ, ಒಳ್ಳೆ ಮೊಲಗರ ಬಂದವ್ರಂಗೆ ಆಡ್ತಾ ಇದ್ದೀರಲ್ಲ. ನಿಮ್ಗೆ ಬಂದೈತೆ ನೋಡ್ಕೊಳ್ರಿ ಫಸ್ಟ್. ಹೆಂಗ್ ನೋಡ್ಕೊಳ್ಳೋದು ಅದು? ಏ ಇಕ್ಕೋ ಫೋನು. ಎವ್ಡ್ರಾವೇನು ಏರ್ಕೊಂತೀನಿ ಹಾಕೊಂಡು. ನೀವು ಡಯಲ್ ಮಾಡಿದ ಸಂಖ್ಯೆ ನೋಡಿ, ನಮ್ಮ ನಂಬರ್ ಆಗಲೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಇವ್ರ ನಂಬರ್ ಕೊಟ್ಟಿರೋದು ನಮಗೆ. ಇವ್ರ ಹಸ್ಬೆಂಡು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಯೇಸುವಿನ ವಾಕ್ಯವು ಮಧುರಾತಿ ಮಧುರವು. ಹಲೋ ಹಲೋ, ಯಾರು ಶ್ರೀರಾಮ ಮಾತಾಡೋದು? ಹಾ ಹೌದು ಸರ್. ಯಾರು ಮಾತಾಡೋದು? ನೀವು ಮೆಸೇಜ್ ಕಳಿಸಿದ್ರಲ್ಲ, ಅವರೇ RJ ಸುನಿಲ್ ಅಂತ. RJ ಸುನಿಲ್ ಸರ್, ಚೆನ್ನಾಗಿದ್ದೀರಾ ಸರ್? ಏನು ಚೆನ್ನಾಗಿರೋದು, ನಿನ್ನ ಹೆಂಡತಿ ಕೈಲಿ ಬಯಸ್ಕೊಂಡು ನಾನು ಹೆಂಗಿರ್ಲಿ ಹೇಳಿ ಚೆನ್ನಾಗಿ. ಯಾವಾಗ ಸರ್ ಇವಾಗ ಮಾತಾಡಿದ್ರ? ಅಯ್ಯೋ ಏನು ಬಾಯಿ ಒಳ್ಳೆ ಬಿಸಿನೀರು ಉಯ್ಕೊಂಡವ್ರಂಗೆ ಮಾತಾಡ್ತಾರೆ ಅವರು. ಈಗ ಒಂದು ಕೆಲಸ ಮಾಡಿ ಕಾಲ್ ಹಾಕಿ ಅವ್ರಿಗೆ. ಇಲ್ಲ ಸರ್, ನನ್ನ ಹತ್ರನು ನಿಜ ಹೇಳ್ಬೇಕಂದ್ರೆ ಮಾತಾಡ್ತಾ ಇಲ್ಲ. ನಾನು ಬ್ಲೈಂಡ್, ನನ್ನ ಹತ್ರನು ಮಾತಾಡ್ತಾ ಇಲ್ಲ. ಯಾಕೆ? ಅದು ಏನೋ ಸರ್, ನಾನು ಬ್ಲೈಂಡ್ ಅವರು ಬ್ಲೈಂಡ್. ಒಂಥರ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಏನ್ ಪ್ರಾಬ್ಲಮ್ ಅಂತ? ನಾನು ನನ್ ಕಡೆ ಬರ್ಬೇಕಂತ ಸರ್. ಆದ್ರೆ ಅವರು, ನಾನು ಆಂಧ್ರದಲ್ಲಿ ಇರೋದು, ನಮ್ಮೂರಲ್ಲೇ ಇರ್ಬೇಕಂತ ನಾನು, ಅವ್ರೇನೋ ಅಲ್ಲೇ ಕರ್ನಾಟಕದಲ್ಲಿ ಇರ್ಬೇಕಂತ ಸರ್ ಅಷ್ಟೇ. ಸರಿ, ನನ್ಗೆ ಅಲ್ಲಿ ಇರೋದು ಕಷ್ಟ ಸರ್. ನನ್ಗೆ ದುಡಿಮೆ ಇಲ್ಲಲ್ಲ. ನಾನು BCom ಮಾಡಿದೀನಿ ನಿಜ ಹೇಳ್ಬೇಕಂದ್ರೆ, ಅದ್ರ ಜಾಬ್ ಎಲ್ಲಿ ಸಿಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಮದ್ವೆ ಆಗಿದೆ ಹೆಂಗೆ ನಿಮ್ದು? ಸರ್ ಅರೇಂಜ್ ಮ್ಯಾರೇಜ್ ಸರ್, ಅವರೇ ಅರೇಂಜ್ ಮಾಡ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮ್ದು? 3 years ಆಗಿದೆ ಸರ್. ಮಗು ಹುಟ್ಟಿದಾಳೆ ಸರ್. ಓ, ಏನಂತಾರ ಅವ್ರೀಗ ನಿಮ್ಗೆ? ಏನೂ ಇಲ್ಲ ಸರ್, ನಾರ್ಮಲ್ ಆಗಿ ಮಾತಾಡ್ತಾರೆ ಅಷ್ಟೇ. ಒಂದ್ ನಿಮಿಷ ಸರಿ, ಹಾಕಿಲ್ಲ ನಿಮ್ಗೆ ಸರ್. ಅದು ನಾನು ಅವ್ರಿಗೆ ಮಾಡಿ ನಿಮ್ಗೆ ಮಾಡಕ್ ನೋಡ್ತಾ ಇದ್ದೀನಿ. ಅಲ್ಲ, ಕಾಲಕ್ಕ ಗೊತ್ತಾ ನಿಮ್ಗೆ? ಗೊತ್ತು ಸರ್, ಹಾಕ್ತೀನಿ. ಆದ್ರೆ ಈಗ ಏನೋ ಅದು ಆಗ್ತಾ ಇಲ್ಲ ಅಷ್ಟೇ ಸರ್. ಅವ್ರ ಅಕ್ಕನ ನಂಬರ್ ಕೊಡ್ತೀನಿ, ಅದಕ್ಕೆ ಮಾಡ್ತೀರಾ? ಒಂದ್ ನಿಮಿಷ ಇರಿ, ಅವರೇ ಮಾಡ್ತಾರೆ. ಹಲೋ ಹಲೋ, ಹೇಳಿ ನಳಿನ ಅವರೇ. ಯಾರು ಮಾತಾಡ್ತಾ ಇರೋದು? ಹೇಳ್ತೀನಿ. ನಿಮ್ಮ ಅಕ್ಕವ್ರು ಯಾಕೆ ಹಂಗೆ ಬೈದಾಕ್ಬಿಟ್ರು ನನಗೆ? ಯಾರು ಹೇಳಿ ಮಾತಾಡ್ತಿರೋದು? ನಾನಾ? ನೀವೇ? ನನ್ನ ಹೆಸರು RJ ಸುನಿಲ್ ಅಂತ ನಳಿನ ಅವರೇ. ಹೇಳಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ, ಬಟ್ ನಂಗೆ ಬೇಜಾರಾಯಿತು. ಯಾಕೆ ಸರ್? ನಿಮ್ಮ ಯಜಮಾನ್ರು ಹೇಳಿದ ಮಾತು ಕೇಳ್ಬಿಟ್ಟು. ನಮ್ಮ ಯಜಮಾನ್? ಯಾಕೆ ನೀವು ಅವ್ರ ಜೊತೆ ಹೋಗಲ್ವಂತೆ ನೀವು? ಸರ್, ಅದು ಅವರು ಮಗು ಆಗಿ ಎರಡು ತಿಂಗಳಲ್ಲಿ ಬಂದಿದ್ದು ನೋಡಕ್ಕೆ. ಇವಾಗವರೆಗೂ ಬಂದಿಲ್ಲ ಸರ್. ಆ ಮಗುಗೆ ಅಪ್ಪ ಯಾರು ಅಂತ ಸಹ ಗೊತ್ತಿಲ್ಲ. ಆತರ ಎಲ್ಲ ಮಾಡಿ ಇವಾಗ ಬಾ ಅಂದ್ರೆ ಹೆಂಗೆ ಸರ್ ಹೋಗೋದು? ಹೌದು, ನಿಜ ನೀವು ಹೇಳೋದು. ಒಂದು ನಿಮಿಷ ಹಂಗೆಲ್ಲ ಏನಿರಿ, ಒಂದು ನಿಮಿಷ ಹಂಗೇರಿ. ಹಲೋ ಶ್ರೀರಾಮ್.
ಹಲೋ ಸರ್. ನೀವು ಮಾಡಿ ಸರಿ ಇಲ್ಲ, ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಏನ್ ಹೇಳಿ ಸರ್? ಅಲ್ಲ ರೀ, ಆ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಹೇಳ್ತಿರಲ್ಲ, ಅವ್ರಿಗೆ ಮಗು ಆದಮೇಲೆ 2 ತಿಂಗಳಾದಾಗ ನೀವು ನೋಡ್ಕೊ ಬಂದಿದ್ದು ಪುನಃ ನೋಡೋಕೆ ಹೋಗೇ ಇಲ್ವಂತಲ್ಲ, ಆ ತಾಯಿ ಮನ್ಸಿಗೆ ಹೆಂಗಾಗ್ಬೇಕು ಹೇಳಿ? ಅವರು ಅವ್ರ ಅಕ್ಕ ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತಾರೆ ಸರ್. ಹೌದು, ನಿಮಗೆ ಅವ್ರ ಅಕ್ಕ ಇಂಪಾರ್ಟೆಂಟಾ ನಿಮ್ಮ ಹೆಂಡತಿ ಇಂಪಾರ್ಟೆಂಟಾ? ಅದು ಅವರೇ ತಿಳ್ಕೊಬೇಕು ಸರ್. ನೋಡಿ, ನೀವು ಮಾಡ್ತಿರೋ ತಪ್ಪು ಇವ್ರೆ. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ನಿಮ್ಮ ತಮ್ಮ ಅಂತ ಅನ್ಕೊಳ್ಳಿ, ಅಣ್ಣ ಅಂತ ಅನ್ಕೊಳ್ಳಿ, ಒಂದು ಫ್ರೆಂಡ್ ಅಂತ ಅನ್ಕೊಳ್ಳಿ, ನೀವು ಮಾಡಿದ್ದು ನಿಜವಾಗ್ಲೂ ನೀವು ಮಾಡಿರೋ ತಪ್ಪು. ಅವ್ರ ಅಕ್ಕನ ಕಟ್ಕೊಂಡು ನಿಮ್ಗೇನು, ನೀವು ನಿಮ್ಮ ಹೆಂಡತಿ ಮಗು ನೋಡೋಕೆ ಹೋಗ್ಬೇಕು. ಸರಿ ಸರ್. ಇನ್ನೂ ನೋಡೋಕೆ ಹೋಗ್ದಿದ್ರೆ ಇನ್ನೂ ದೊಡ್ಡದಾಯ್ತದೆ ಪ್ರಾಬ್ಲಮ್ಮು. ನಿಮ್ಮ ಮಗು ಅಲ್ವಾ, ಅವ್ರಿಗೂ ಆಸೆ ಇರುತ್ತೆ ಅಲ್ವಾ. ಮಾತು ಬರುತ್ತೆ, ಕೋಪದಲ್ಲಿದ್ದಾಗ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಮನ್ಸಿಗೆ ಹಾಕೋಬಾರ್ದು ಶ್ರೀರಾಮ್ ಅವರೇ. ಸರಿ ಸರ್. ಎಲ್ಲಿರೋದು ನೀವು? ಆಂಧ್ರದಲ್ಲಿ? ಆಂಧ್ರದಲ್ಲಿ ರಾಯದುರ್ಗ ಸರ್. ನಿಮ್ಮ ಮಗು ನಿಮ್ಗೆ ನೋಡಬೇಕು ಅಂತ ಅನ್ಸಲ್ವಾ ಹೇಳಿ? ಅನಿಸ್ತದೆ ಸರ್, ಆದರೆ ಅವರೇ ಬರ್ಬೇಕಂತ ನಾನು ಸರ್. ನೋಡಿ, ಪುನಃ ಒಂದ್ಸಲಿ ಸೋತ್ಬಿಡ್ರಿ ನೀವೇನೆ ನಿಮ್ಮ ಮಗುಗೋಸ್ಕರ, ನಿಮ್ಮ ಮಗಳಿಗೋಸ್ಕರ. ನಾನು ಎಷ್ಟೋ ಸತಿ ಸೋಲಿದ್ದೀನಿ ಸರ್. ನನ್ನ ಪ್ರಾಬ್ಲಮ್ ನನಗೆ ಗೊತ್ತು. ಲೈನಲ್ಲಿ ಅವ್ರವ್ರೆ, ಸುಳ್ಳು ಹೇಳ್ಬೇಡಿ ನೀವು. ನಾನು ಸುಳ್ಳು ಹೇಳೋದೇನು ಇಲ್ಲ ಸರ್. 498 ಕಿಲಾಗೂ ಕೇಸ್ ಹಾಕಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾನು ಏನು ಮಾಡಿದ್ದು ಇಲ್ಲ, ಆದ್ರೂ ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಯಾವ್ದು ಹೆಣ್ಮಗು ಸುಮ್ಮನೆ ಆ ಥರ ಎಲ್ಲ ಸ್ಟೇಷನ್ನು ಕೋರ್ಟು ಅಂತ ಹೋಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ರಿಯಲ್ಲಿ ಹೋಗಿದ್ದಾರೆ ಸರ್. ನಾನು ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ ಸರ್. ನೀವು ಫಸ್ಟೇ ಈ ಮಾತೆಲ್ಲ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ. ಅವ್ರನ್ನ ಕೇಳಿ ಸರ್, ಅಲ್ಲಿ ಹೋಗಿದಾರೋ ಇಲ್ಲ ಅಂತ ಅವ್ರನ್ನ ಕೇಳಿ ಹೇಳ್ತಾರೆ. ಲೈನಲ್ಲಿ ಅವ್ರೆ ಅವರು. ಇವ್ರಂತಲ್ಲ ಸರ್, ತುಂಬಾ ಜನ ಕರ್ನಾಟಕದಲ್ಲಿ ಅದೊಂದು ಆಪ್ಷನ್ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ. ಇಲ್ಲ ಇಲ್ಲ ನೋಡಿ, ಎಲ್ರಿಗೂ ಹೋಲಿಸ್ಬೇಡಿ ದಯವಿಟ್ಟು, ಆಯ್ತಾ? ಇಲ್ಲ ಸರ್, ಮೋಸ್ಟ್ ಆಫ್ ದಿ ಪರ್ಸನ್ಸ್ ನನ್ಗೆ ಕರೆಕ್ಟ್ ಆಗಿ ಮದ್ವೆ ಆಗೋ ಟೈಮಲ್ಲಿ ಅದೇ ತರಾನೇ ನನ್ಗೊಬ್ರು ಹೇಳಿದ್ರು. ಆದ್ರೆ ನಾನು ಆ ತರ ಆಗಲ್ಲ ಬಿಡ ಅಂತ ಅನ್ಕೊಂಡಿದ್ನಿ. ಆದ್ರೆ ಅವ್ರು ಹೇಳಿದ್ದೇ ನಿಜ ಆಗ್ತಾ ಇದ್ದಾರೆ. ಯಾರೋ ಏನೋ ಹೇಳಿದ್ರು ಅದೆಲ್ಲ ನಿಜ ಆಗೋಯ್ತು ಅನ್ನೋದೆಲ್ಲ ಬಿಟ್ಬಿಡಿ. ಈಗ ನಾನು ಹೇಳೋದು ಒಂದೇ, ಎಸ್ ಸರ್, ಜಗಳನ ಇನ್ನೂ ದೊಡ್ಡದು ಮಾಡ್ಕೊಂಡು, ಇನ್ನೂ ಸುಮ್ಮನೆ ಸಮಸ್ಯೆ ಮಾಡಿಕೊಂಡು, ಇನ್ನೂ ಮನಸ್ಸನ್ನು ಇದು ಮಾಡ್ಕೋಬೇಡಿ, ಕೆಡಿಸ್ಕೋಬೇಡಿ. ಇಲ್ಲಿಗೆ ಸ್ಟಾಪ್ ಮಾಡಿ ಇಬ್ರು. ಓಕೆ ನಳಿನಿ ಅವರೇ, ನೋಡಿ, ನಿಮ್ಮೊಬ್ಬ ಅಣ್ಣ ಅನ್ಕೊಳ್ಳಿ ಅಥವಾ ತಮ್ಮ ಅನ್ಕೊಳ್ಳಿ, ಕೋರ್ಟು ಕೇಸು ಎಲ್ಲ ಬಿಟ್ಬಿಡಿ. ನಾಳೆ ದಿವಸ ನೀವಿಬ್ರೆ ಕಷ್ಟಪಡಬೇಕು, ನಿಮ್ಮ ಮಗುನೇ ಸಫರ್ ಪಡಬೇಕು. ದಾರಿ ತೋರಿಸ್ಕೊಟ್ಟಿದ್ದೆ ಅವರೇ ಅಲ್ಲ ಸರ್? ತೋರಿಸ್ಕೊಡೋದು 1000 ತೋರಿಸ್ಕೊಡ್ತಾರೆ. ನಿಮ್ಮ ಲೈಫು, ನಿಮ್ಮ ಸಂಸಾರ ನಿಮ್ಮ ಕೈಲಿರ್ಬೇಕು ನಳಿನಿ ಅವರೇ. ಜಾಸ್ತಿ ಮಾಡ್ತೀವಿ. ಒಂದ್ ನಿಮಿಷ ಶ್ರೀರಾಮ್ ಅವರೇ, ಸುಮ್ಮನಿರಿ ಒಂದು ನಿಮಿಷ. ನಾನು ಆ ತರ ಕೋರ್ಟ್ ಕೇಸ್ ಅಂತ ಯಾವತ್ತೂ ಹೋಗಿಲ್ಲ ಸರ್. ಅವರೇ ಹೋಗಿರೋದು. ಯಾವ್ದೇ ಕಾರಣಕ್ಕೂ ಅವರೇ ಹೋಗಿ ಇದ್ ಮಾಡಿದಿಲ್ಲ. ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ ಮಹಿಳಾ ಇಲಾಖೆಯಲ್ಲಿ ಅವ್ರು ಹೋಗಾದ್ಮೇಲೆ ಅವ್ರ ನಮ್ಮನ್ನ ಕರೆಸಿ ಅವಮಾನ ಮಾಡಿ ಎಲ್ಲ ಇದ್ ಮಾಡಿ ಅವಾಗಿಂದ ನನ್ನ ಟೇಷನ್ ಬಾಕ್ಸ್ ಇಲ್ಲದೇ ಇಲ್ಲ ಸರ್. ಅವತ್ತಿಂದ ಇವಾಗ ಇವ್ರ ಮಗು ನೋಡಕ್ ಬರ್ದಿದ್ದಾಗ ನಾನು ಯಾವತ್ತೂ ಹತ್ಬೇಕಾಗಿತ್ತು ಇದು ಟೇಷನ್ ಬಾಕ್ಲು. ನಾನು ಹತ್ತಿಲ್ಲ. ಆ ತರ ನಾನು ಮಾಡಕ್ ಹೋಗು ಇಲ್ಲ ಸರ್. ಈಗ ನಳಿನಿ ಅವರೇ, ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಿದ್ದೀರೋ ಅಥವಾ ಇಲ್ಲಿ ಸ್ಟಾಪ್ ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಬಿಡಿ ಸರ್, ಅವ್ರು ಆ ತರ ಮಾಡ್ತಿದ್ರೆ ನಾನು ಡೈವರ್ಸ್ ಕೊಡ್ಬೇಕು ಅಂತೀನಿ. ನನ್ನ ಮಗನ್ ಸಾಕತ್ ನನಗಿದೆ, ಅಷ್ಟೇ ಸಾಕು. ಹೆಂಗೆ ಜೀವನ ಹಂಗಾರೆ ಮುಂದಕ್ಕೆ? ನೀವು ಹೆಂಗ್ ಸಾಕ್ತೀರಾ ನನ್ಗೆ ಹೇಳಿ ಸ್ವಲ್ಪ. ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಸರ್. ನಾನು ಹೋಗಿ ನನ್ನ ಮಗನ್ ಸಾಕ್ಕೊಂತೀನಿ. ಹೆಂಗ್ ಹೋಗ್ತೀರಾ ಈ ಪರಿಸ್ಥಿತಿಲಿ ನೀವು ಕೆಲ್ಸಕ್ಕೆ? ಹೊರಗಡೆ ಪ್ರಪಂಚ ಹೆಂಗಿದೆ ಗೊತ್ತಾ ನಿಮ್ಗೆ? ಗೊತ್ತು ಸರ್. ನಾನು ಆಲ್ರೆಡಿ ಹೋಗ್ತಾ ಇದೀನಿ ಕೆಲ್ಸಕ್ಕೆ. ಇಲ್ಲೇ ದೊಡ್ಡಬಳ್ಳಾಪುರ ಹೋಗ್ತಾ ಇದೀನಿ ಸರ್. ಮಗುನ ಯಾರು ನೋಡ್ಕೊತಾ ಇದಾರೆ? ಮಗುನ್ ನಮ್ಮ ಅಕ್ಕ ನೋಡ್ಕೊತಾ ಇದ್ದಾರೆ. ಒಂದ್ ಚಾನ್ಸ್ ಕೊಡ್ಬೇಕಲ್ವ ಅವ್ರಿಗೆ? ಸರ್ ಆಲ್ರೆಡಿ ಎಷ್ಟೋ ಚಾನ್ಸ್ ಕೊಟ್ಟಿದ್ದೀನಿ ಸರ್. ಇವಾಗ ಮಗುಗ್ ಅಪ್ಪ ಅಂತ ಹೆಂಗ್ ಗೊತ್ತು ಸರ್ ಹುಡ್ಗಿಗೆ? ಅಷ್ಟೇ. ಇನ್ನು ಅವ್ರಿಗೆ ಆ ತರ ಇದಿದೆ ಅಂದ್ರೆ ಒಂದ್ಸಲ 2 ಸಲ ನೋಡಿದೀನಿ ಸರ್. ನಾನು ಇದು 4ನೇ ಸಲ ನೀನು ನೋಡ್ತಾ ಇದೀನಿ. ಅದಕ್ಕೆ ಡೈವರ್ಸ್ ಕೊಡ್ಬೇಕು ಅನ್ಕೊಂಡಿದೀನಿ ಸರ್. ಇದೆ ಫೈನಲ್ ನಿಮ್ದು? ಅಷ್ಟೇ ಸರ್, ಫೈನಲ್ ಇದೆ. ಅವ್ರು ನಾವ್ ಹೋಗ್ಬೇಕು ಅಂತಾನೆ ಇದೆ ಹೊರತು ಇದ್ ಮಾಡ್ತಿತ್ತು. ಅದಕ್ಕೆ ಓಕೆ. ಈಗ ಮಗಳಿಗೋಸ್ಕರ ಒಂದ್ಸಲ ಸೋತ್ಬಿಡಿ. ಅವರೇ ಕರ್ನಾಟಕಕ್ಕೆ ಬಂದ್ರು ಓಕೆನಾ ನಿಮ್ಗೆ? ಇಲ್ಲೇ ಇದ್ರೆ ಬಂದು ಓಕೆ. ಅವ್ರು ಬರಲ್ಲ ಮತ್ತೆ ಶ್ರೀರಾಮ್, ನೀವು ಶ್ರೀರಾಮ್ ಅವ್ರಿಲ್ಲ ಬಿಡಿ ಸರ್. ಕಟ್ ಮಾಡ್ಬಿಟ್ಟಿರ್ ಸರ್ ಆಲ್ರೆಡಿ. ನೋಡಿ ಅಮ್ಮ, ಏನ್ ಗೊತ್ತಾ, ಒಂದು ಹೆಣ್ಮಗು ಇದೆ, ಸರ್ ಲೈಫು ಇದ್ದಂಗೆ ಇರಲ್ಲ. ನೋಡಿ, ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಸ್ವಲ್ಪ ಅವರೇ ಬರ್ತೀನಿ ಇದು ಮಾಡ್ತೀನಿ ಅಂತ ಮೂಡ್ ಚೇಂಜ್ ಆಗುತ್ತೆ. ಮಗುಗೋಸ್ಕರನಾದ್ರು ಚೇಂಜ್ ಮಾಡ್ಕೋತಾರೆ. ಆಗೊಂದು ಡಿಸಿಷನ್ ತಗೊಂಡು ಚೆನ್ನಾಗಿರಿ. ಸುಮ್ಮನೆ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಇನ್ನೂ ಬರ್ತಾ ಜಾಸ್ತಿ ಆಗ್ತೇ ಹೊರತು ಕಮ್ಮಿ ಆಗಲ್ಲ ಅದು. ಇರ್ಲಿ ಬಿಡಮ್ಮ, ಅವ್ರು ಬೈದಿದ್ದಕ್ಕಿಂತ ನನ್ಗೆ ಆ ವಿಚಾರ ಈಗ ಕೇಳ್ಬಿಟ್ಟು ನನ್ಗೆ ಇನ್ನೂ ಒಂಥರ ಬೇಜಾರಾಗೋಯ್ತು ಒಂಥರ.
ನೋಡಿ, ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದು ಅಷ್ಟೊಂದು ಸುಲಭ ಅಲ್ಲ, ಮತ್ತು ಪ್ರಪಂಚ ತುಂಬ ಕೆಟ್ಟದಾಗಿದೆ. ಹಲೋ ಹೇಳಿ ಅಮ್ಮ. ಸರ್ ನಮಸ್ಕಾರ ಸರ್. ಹೇಳಿ ಅಮ್ಮ. ನಮಸ್ಕಾರ. ಸಾರಿ ಸರ್, ಯಾವಾಗೂ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿ ಇದು ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರ ಮಾತಾಡ್ಬೇಕಾಗಿತ್ತು. ಇರ್ಲಿ ಬಿಡಿ ಪರವಾಗಿಲ್ಲ. ಬಟ್ ಏನಂದ್ರೆ ನೋಡಿ ಅಮ್ಮ, ಅವ್ರ ಅಕ್ಕ ಅಲ್ವಾ ನೀವು? ಹೌದು ಸರ್. ಅವ್ರಿಗಿಂತ ದೊಡ್ಡವರು ನೀವು. ಅಂದ್ರೆ ಯಾರು ಕೆಟ್ಟದ್ ಮಾಡ್ಬೇಕು ಅಂತಿರಲ್ಲ, ಮನೆಯವ್ರಿಗೆ ಏನೋ ಒಂದು ಟೈಮ್ ಆಗ್ಬಿಟ್ಟಿರುತ್ತೆ, ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡಿ ಪ್ಯಾಚಪ್ ಮಾಡಕ್ ನೋಡಿ. ಇನ್ನ ದೊಡ್ಡ ಮಾಡ್ಕೊಂಡ್ರೆ ಮಗು ಆದ್ಮೇಲಾದ್ರೂ ಸರೋತಾನೆ ಅಂತ ಅನ್ಕೊಂಡ್ರಿ ಸರ್. ಮಗು ಆದ್ಮೇಲೆ ಅವ್ರ ಊರ್ಗೆ ಅವ್ರ ಅಣ್ಣ ಮಗನ್ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ರಿ. ನಾವು ಬರ್ಬೇಕಾದ್ರೆ ನನ್ ಮಗನ್ನ ಎತ್ಕೊ ಬರ್ತಾ ಇದೀವಿ. ನನ್ನ ತಂಗಿಗ್ ಫೋನ್ ಮಾಡಿ ಹೆಂಗಂದ್ರೆ ಹಂಗೆ ಮಾತಾಡೋನೆ, ಕೆಟ್ಟ ಮಾತೆ. ಬರೋವಾಗೆ ಬಸ್ಸಲ್ಲಿ ಹೊರಟೋಗ್ಬಿಡ್ಲಿ ನಿಮ್ ಅಕ್ಕ ನಿಮ್ ಮಾವ ಏನಂದ್ರೆ ಅದೇ ತರ ಬೇಜಾರಾಯ್ತ. ಹೆಂಗಂದ್ರೆ ಹಂಗೆ ಬೈತಾ ಇರ್ತಾನೆ. ನಿಮ್ ಮಾವ ಅವನೇ ಇನ್ನೊಂದ್ ಮಗು ಎತ್ಕೋ, ನಾನೇನಿಕ್ ಇವಾಗ ಹೆಂಗಂದ್ರೆ ಹಂಗೆ ಬರೀ ಹೊಲ್ಸ್ ಮಾತುಗಳೇ. ಫೋನ್ ಮಾಡ್ದಾಗೆಲ್ಲ ಬರೀ ಹೊಲ್ಸ್ ಮಾತೆ ಮಾತಾಡ. ಈಗ ನಾವು ನಾವ್ ಅಮ್ಮ ತೀರೋದಾಗಿಂದನೂ ನನ್ ತಂಗಿದ್ ನಾವೇ ಸಾಕ್ತಾ ಇರೋದು. ತಂದೆ ತರ ನಿಂತು ನನ್ ಗಂಡ ಮುಂದೆ ನಿಂತು ಇದ್ ಮಾಡವ್ನೆ, ಆ ತರ ಮಾತಾಡ್ಬೋದ. ಈಗ ಮಗು ತಿಂಗಳು ಮಗು ಅಲ್ಲಿ ಬಂದೋಗಿರೋದ್ ಸರ್ ಅವನು. ಈಗ ಮಗುಗೆ ತಂದೆ ಯಾರಂತ ಗೊತ್ತಿಲ್ಲ. ಬ್ಲೈಂಡ್ ಮದ್ವೆ ಮಾಡ್ಕೊಟ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವ್ ಮುಂದೆ ಹೋದ್ರೆ ಹೊರತು, ಇಲ್ಲ ಅಂದ್ರೆ ಮದ್ವೆನೆ ಮಾಡ್ತಾ ಇರ್ಲಿಲ್ಲ ಸರ್ ನನ್ ತಂಗಿಗೆ. ನೋಡಿ, ನೀವು ಒಳ್ಳೇದಕ್ಕೆ ಮಾಡಿರ್ತೀರಾ, ಅದು ಅರ್ಥ ಆಗ್ತದೆ ಅಂತ ನಾವು ಇದ್ ಮಾಡಿದ್ರೆ ಹೊರತು, ಇಲ್ಲಾಂದ್ರೆ ನನ್ ತಂಗಿನ ಆ ತರ ಸಿಗ್ತಾ ಇರ್ಲಿಲ್ಲ. ಇನ್ನೂ ಒಂದ್ ತಂಗಿನೂ ಬ್ಲೈಂಡ್ ಏನ್, ಅವಳು ಇನ್ನೂ ಓದ್ತಾ ಅವಳೆ ಸರ್. ಹಾಸ್ಟೆಲ್ ಬಿಟ್ಟಿದ್ದೀವಿ. ನೋಡಿ, ನೀವು ದೊಡ್ಡವರಾಗಿ ನಿಂತ್ಕೊಂಡು ಒಂದು ಒಳ್ಳೆ ರೀತಿ ಧೈರ್ಯ ಹೇಳಿ. ಎಲ್ಲಾ ಹೇಳಿದ್ದಾಯ್ತು, ಎಲ್ಲಾ ಇದ್ ಮಾಡಿದ್ದಾಯ್ತು ಸರ್. ಅವನೇನಕ್ಕೂ ಜಗ್ಗಲ್ಲ. ಇನ್ನು ಜಾಸ್ತಿ ಅಂದ್ರೆ ಒಂದ್ ಸ್ವಲ್ಪ ಸರೋತಾನೆ, ತಿರ್ಗಾ ಮಾಮೂಲಿ ಅದೇನೆ. ಮದ್ವೆ ಆದಾಗ್ಲಿಂದಾನು ಇದೆ ಸರ್. ಮದ್ವೆ ಆದಾಗ ಒಂದು ಇದಾದ್ರೆ, ಮದ್ವೆ ಆದ್ಮೇಲೆ ಬೇರೆ ತರ. ಮಗು ಆದ್ಮೇಲೆ ಸರೋತಾನೆ ಅನ್ಕೊಂಡ್ರೆ ಮಗು ಆದ್ಮೇಲೆ ಅದೇ. ಈ ಪೊಲೀಸ್ ಸ್ಟೇಷನ್ ಹೋಗಿ ಇದ್ ಮಾಡಿದ್ಮೇಲೆ ಯಾವ ತರ ಮಾತಾಡ್ಬೇಕು. ಅವಾಗ ಮದ್ವೆ ಆದ್ಮೇಲೆ ಮಗು ಆಗಿಲ್ಲ ಅಂತ ಅನುಮಾನ. ಅವಾಗ ಯಾವ ತರ ಅಂದ್ರೆ ನಮ್ಗೆ ನಾಚಿಕೆ ಆಗೋಯ್ತು ಸರ್. ಆ ತರ ಮಾತಾಡೋನು. ನನ್ನ ಹೆಂಡತಿ ನನ್ ಪಕ್ಕದಲ್ಲಿ ಇರಲ್ಲ, ಅದಿರಲ್ಲ ಇದಿರಲ್ಲ, ನೋಡ್ರಿ ನನ್ ಕೈ ಹಾಕಿದ್ರೆ ಫಿಂಗರ್ ಇರುತ್ತೆ, ಈ ತರ ಮಾತಾಡ್ರೆ ಯಾರು ನಮ್ಗಲ್ಲಿ ನಿಜವಾಗ್ಲು ಎಷ್ಟ್ ಹತ್ತಿದೀವಿ ಅಂದ್ರೆ ಸರ್, ನಿಜವಾಗ್ಲು ಹೇಳ್ಕೊಳಕ್ ಆಗಲ್ಲ, ಅಷ್ಟ್ ಹತ್ತಿದೀವಿ. ಆಯ್ತು ಬಿಡಿ ಅಮ್ಮ, ಈಗ ಆಗೋಗಿದ್ದಕ್ಕೆಲ್ಲ ಅವ್ರ ಯೋಗ್ಯತೆ ತೋರ್ಸುತ್ತೆ ಅದೆಲ್ಲ. ನೀವು ಅಂತವ್ರಿಗೋಸ್ಕರ ನಿಮ್ದು ಕಣ್ಣೀರ್ನ ಯಾಕೆ ವೇಸ್ಟ್ ಮಾಡ್ಕೋತೀರ? ಮಗು ಆದ್ಮೇಲೆ ಸರೋತಾನೆ ಅನ್ಕೊಂಡ್ರೆ ಆದ್ರೂ ಸರೋಗಿಲ್ಲ. ಅವ್ರ ಅಣ್ಣವ್ರನ್ನೆಲ್ಲ ಕರೆಸಿ ಎಲ್ಲಾ ಸೈನ್ ಹಾಕ್ಸಿ ಅವಾಗ ಕಳ್ಸಿದ್ದೆ. ಚೆನ್ನಾಗಿ ಇಟ್ಕೊಂಡು ಹೊಡ್ಬಿಟ್ಟಿದ್ದ. ಅವಾಗ್ಲೂ ಕರ್ಕೊಬಂದು ನಮ್ಮ ಮನೆಗೆ ಇಟ್ಕೊಂಡೆ. ಅವಾಗೂ ಕೇಸು ಅದು ಇದು ಅಂತ ಯಾವತ್ತೂ ಹತ್ತಿರ್ಲಿಲ್ಲ ಸರ್. ನಮ್ಮ ಪೇಷಂಟ್ ಮೇಲೆ ಹತ್ತಿಸ್ಬಿಟ್ಟ ಅವನೇ. ಈಗೂ ಅಷ್ಟೇ, ಅವ್ರ ಪಾಪ ಎಲ್ಲೂ ಹೋಗ್ತಾ ಇಲ್ಲ ಸರ್. ಇರೋದ್ರಲ್ಲಿ ನಮ್ಮ ಇದ್ರಲ್ಲೇ ನಾವೇ ಅಡ್ಜಸ್ಟ್ ಮಾಡ್ಕೊಂಡು, ನನ್ನ ತಂಗಿ ನಾವು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಏನೋ ಮಗುನ ಅಷ್ಟ್ ಮಾತ್ರ ಇದ್ ಮಾಡ್ತಾ ಇದ್ವಿ. ಅವಳು ಅದಕ್ಕೆ ಬೇಡ ಗಂಡನೇ ಬೇಡ, ಡೈವರ್ಸ್ ವರ್ಗು ಬೇಕಾದ್ರೆ ಹೋಗ್ಬಿಡ್ತೀನಿ. ನೋಡಿ, ನಿಮ್ಗೆ ಅಲ್ಲಿನ ಪರಿಸ್ಥಿತಿ ಗೊತ್ತಿರುತ್ತೆ. ನಾವೇನೋ ಇಲ್ಲಿ ಕುಂತ್ಕೊಂಡು ಏನೋ ಒಂದು ಮಾತಾಡ್ಬಿಡ್ಬೋದು, ಬಟ್ ಅಲ್ಲಿ ಸ್ಥಿತಿಗತಿ ನಿಮ್ಗೆ ಗೊತ್ತಿರುತ್ತೆ. ಹಂಗೂ ಏನಾದ್ರು ನಿಮಗೆ ಏನೋ ಒಂದು ಹೆಲ್ಪ್ ಬೇಕು ನನ್ನ ಕಡೆಯಿಂದ ಅಂದರೆ ನಾನು ನಂಬರ್ ಕೊಡ್ತೀನಿ, ನನಗೆ ಕಾಲ್ ಮಾಡಿ. ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತೀನಿ ನಮ್ಮ ಮಗುಗೋಸ್ಕರ. ಆಯ್ತಾ? ಸರಿ. RJ Sunil Prank Calls.